everyone fine. ಗ್ರಾಮ ಲೆಕ್ಕಾಧಿಕಾರಿಗಳು ಅದರ ವಿಲೇಜ್ ಅಕೌಂಟೆಂಟ್ಗಳ ಬೇಡಿಕೆ ಇದೆಯಲ್ಲ ಅದನ್ನು ಈಡೇರಿಸ್ತೀವಿ, ಬಟ್ ಪ್ರತಿಭಟನೆ ಮಾಡೋದೇ ನಿಮ್ಮ ಕೆಲಸ ಅಲ್ಲ, ನೀವು ಕೆಲಸ ಮಾಡಿ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ವಿಲೇಜ್ ಅಕೌಂಟೆಂಟ್ಗಳ ಬೇಡಿಕೆ ಕೃಷ್ಣ ಬೈರೇಗೌಡರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಗ್ರಾಮ ಲೆಕ್ಕಾಧಿಕಾರಿಗಳ ವಿರೋಧಿಗಳಲ್ಲ ಅಂತ ಹೇಳಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ತಿಳಿಸಿದ್ದಾರೆ. ಆದರೆ ಕೆಲಸ ಮಾಡೋದು ಬಿಟ್ಟು ಪ್ರತಿಭಟನೆ ಮಾಡೋದು ಸರಿಯಲ್ಲ. ಸಮಯ 5 ಗಂಟೆಗೆ ಮೀಸಲು ಅನ್ನೋದು ಸರಿಯಲ್ಲ. ಕೆಲಸ ಇದ್ದಾಗ ಹೆಚ್ಚುವರಿ ಕೆಲಸ ಮಾಡಬೇಕು, ನಾವು ಕೂಡ ಮಾಡಬೇಕು, ಅಧಿಕಾರಿಗಳು ಮಾಡಬೇಕು, ಎಲ್ಲರೂ ಕೂಡ 5 ಗಂಟೆಗೆ ನಾವು ಸ್ಟ್ರಿಕ್ಟಾಗಿ ಬಿಟ್ಬಿಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಕೃಷ್ಣ ಬೈರೇಗೌಡ. ಶಾಸಕರು ಹೇಳಿದಾಗೆ ಇದು ಎಸೆನ್ಷಿಯಲ್ ಸರ್ವಿಸು, ನೀವು ಎಸೆನ್ಷಿಯಲ್ ಸರ್ವಿಸಸ್ ಆಕ್ಟ್ ಅನ್ನ ಇನ್ವೋಕ್ ಮಾಡಿ ಎಸ್ಮಾ ಜಾರಿ ಮಾಡಬೇಕು ಅಂತ ಹೇಳಿದ್ರು. ನಾನು ಅವಾಗ ಬೇಡ, ಅಷ್ಟು ಬೇಡ, ಅವರು ನಮ್ಮ ಜನನೇ, ವಿಲೇಜ್ ಅಕೌಂಟೆಂಟ್ಸು ಬೇರೆಯವರಲ್ಲ, ನಮ್ಮ ಕುಟುಂಬದ ಸದಸ್ಯರೇ, ಮಾತುಕತೆ ಮುಖಾಂತರ ಪರಿಹಾರ ಮಾಡೋಣ ಅಂತ ನಾನು ಅಲ್ಲಿ ಹೇಳಿದೆ. ಆವಾಗ ನನಗೆ ಬೇರೆ ನನ್ನ ಸಹೋದ್ಯೋಗಿಗಳು ಎಚ್ಚರಿಸಿದ್ರು, ಇವರು ನಮ್ಮ ಜನನೇ, ಆದ್ರೆ ಇವ್ರಿಗಿಂತ ಮೊದಲು ಕರ್ನಾಟಕದಲ್ಲಿ 6.5 ಕೋಟಿ ಇದಾರಲ್ಲ, ಅವರು ನಮ್ಮ ಜನ ಅನ್ನೋದನ್ನ ನಾವು ಮರಿಬಾರ್ದು ಅಂತ ನನ್ನ ಸಹೋದ್ಯೋಗಿಗಳು ನನ್ಗೆ ಎಚ್ಚರಿಸಿದ್ರು. ಸೊ ನಾವೆಲ್ಲ ಇಲ್ಲಿರೋದು 6.5 ಕೋಟಿ ಜನಗಳನ್ನ ಸರ್ವ್ ಮಾಡೋದಕ್ಕೆ, ಅದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಅದನ್ನ ಗಮನದಲ್ಲಿಟ್ಕೊಂಡು ಇವರ ಎಲ್ಲಾ ಬೇಡಿಕೆಗಳಿಗೂ ಕೂಡ ನಾವು ಸಹಾನುಭೂತಿಯಿಂದ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಅವರಿಗೆ ಇಲ್ಲ ಅಂತ ಹೇಳುವಂತಹದ್ದಿಲ್ಲ, ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತೆ ನಮ್ಮ ಬ್ಯಾಂಗ್ಳೂರ್ ರೀಜನಲ್ ಕಮಿಷನರ್ ಸೀನಿಯರ್ ಆಫೀಸರ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಅವರಿಂದ ಶಿಫಾರಸು ತೆಗೆದುಕೊಂಡು ಅವ್ರದ್ದು ಯಾವ್ದೆಲ್ಲ ಬೇಡಿಕೆ ಈಡೇರಿಸಲಿಕ್ಕೆ ಆಗುತ್ತೆ ಖಂಡಿತವಾಗಿ ನಾವು ಸಹಾನುಭೂತಿಯಿಂದ ಮಾಡ್ತೇವೆ. ಆದ್ರೆ ಸಾರ್ವಜನಿಕರ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿದಾಗ ಮಾಡಲ್ಲ ನಾವು ಅಂತ ಹೇಳೋದು ಇದೆಯಲ್ಲ, ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕೆ ಅಂದ್ರೆ ಕಷ್ಟನೋ ಸುಖನೋ ನಾವಿಲ್ಲಿರೋದು ಜನಗಳ ಕೆಲಸ ಮಾಡೋದಕ್ಕೋಸ್ಕರ. ಆ